ಇಡೀ ವಿಶ್ವದ ಚಿತ್ತ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನತ್ತ. ಹಿಂದೂಗಳ ಅತಿ ದೊಡ್ಡ ಉತ್ಸವ ಮಹಾಕುಂಭ ಮೇಳ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ. ಇವತ್ತು 3ನೇ ದಿನ. ನೀವು ಯಾವ ರೀತಿ ಇದೆ ಇಲ್ಲಿ ಚಿತ್ರಣ ಇದೆ ಅಂತ ನಿಮಗೆ ಅದ್ಭುತವಾದ ದೃಶ್ಯಗಳನ್ನು ತೋರಿಸ್ತೀನಿ. ಯಾಕಂದರೆ ತುಂಬ ಬಹು ಎತ್ತರದ ಫ್ಲೈಓವರ್ ಮೇಲಿಂದ ಇಡೀ ಕಂಪ್ಲೀಟ್ ಈ ಒಂದು ಚಿತ್ರಣ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನೋಡ್ತಾ ಇರೋದು ನಾನೀಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ಒಂದು ಮೇಲ್ಸೇತುವೆ ಮೇಲಿದ್ದೀನಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಮೇಲ್ಸೇತುವೆ ಏನಿದೆ ಇದು ಪ್ರಯಾಗ್ರಾಜ್ನ ಅತಿ ದೊಡ್ಡ ಉದ್ದವಾದ ಮೇಲ್ಸೇತುವೆ. ಇದು ರಾತ್ರಿ ಆದರೆ ಸಾಕು ಎಲ್ಲರೂ ಕೂಡ ಇದೇ ಭಾಗದಲ್ಲಿ ತುಂಬ ಜನ ಇಲ್ಲೂ ಕೂಡ ಮಲ್ಕೊಂಡು ಕೂಡ ಇರ್ತಾರೆ. ಯಾಕಂದರೆ ಅಷ್ಟು ದೊಡ್ಡವಾದ ಉದ್ದವಾದ ಒಂದು ಮೇಲ್ಸೇತುವೆ. ಈ ಮೇಲ್ಸೇತುವೆಯ ಕೆಳಗಡೆ ಹರಿತಾ ಇರುವಂಥದ್ದೇ ಈ ಗಂಗಾ ನದಿ, ಪವಿತ್ರವಾದ ಗಂಗಾ ನದಿ. ನೀವು ಇದೇ ಜಾಗದಲ್ಲಿ ಬಂದು ತ್ರಿವೇಣಿ ಸಂಗಮ ಸೇರುತ್ತೆ, ಆ ಜಾಗದಲ್ಲಿ ಸ್ನಾನ ಮಾಡ್ತಾರೆ. ಈಗ ನೀವು ನೋಡ್ತಾ ಇದ್ದಾರೆ ಎಕ್ಸಾಕ್ಟಾಗಿ ಇಲ್ಲೆಲ್ಲರೂ ಭಕ್ತಾದಿಗಳು ಲಕ್ಷಾಂತರ ಮಂದಿ ಬಂದು ಇಲ್ಲಿಗಾಗಲೇ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಅದಕ್ಕಂತಲೇ ವಿಶೇಷವಾಗಿ ಹೊಸದಾಗಿ ಈ ಭಾಗದಲ್ಲಿ ಸೇತುವೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಸುಮಾರು 30 ತಾತ್ಕಾಲಿಕ ಸೇತುವೆಗಳನ್ನು ನಿರ್ಮಾಣ ಮಾಡಿರೋದು. ಯಾಕಂದರೆ ಈ ಒಂದು ತ್ರಿವೇಣಿ ಮಾರ್ಗ, ಲಾಲ್ ಮಾರ್ಗ, ಕಾಲಿ ಮಾರ್ಗದಲ್ಲಿ ಬರುವವರಿಗೆ ಇಲ್ಲಿ ಸ್ನಾನ ಮಾಡೋಕ್ಕೆ ಬರುವಂಥವ್ರಿಗೆ ಮಾಡುವಂಥ ಇವು ಮೇಲ್ಸೇತುವೆಗಳು. ಎರಡು ಬದಿಯಲ್ಲಿ ಗಂಗಾ ನದಿ ಈ ಒಂದು ಸಂಗಮದಲ್ಲಿ ಸೇರುವಂತಹ ಎರಡೂ ನದಿಗಳಲ್ಲಿ ಆ ದಡಗಳಲ್ಲಿ ಘಾಟ್ಗಳಲ್ಲಿ ಯಾವ ರೀತಿಯಾದ ವ್ಯವಸ್ಥೆ ಮಾಡಿದ್ದಾರೆ ಅಂತ ಕೂಡ ನಿಮಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇವತ್ತು TV ನೈಟ್ ತಂಡ ಪ್ರಯಾಗ್ರಾಜ್ಗೆ ಬಂದು ತ್ರಿವೇಣಿ ಸಂಗಮದ ಒಂದು ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅದ್ಭುತವಾದ ದೃಶ್ಯಾವಳಿಗಳು. ವ್ಯವಸ್ಥೆ ಯಾವ ರೀತಿ ಇದೆ ಅಂತ ನೋಡ್ಬೋದು. ಒಂದು ಭಾಗದಿಂದ ತ್ರಿವೇಣಿ ಮಾರ್ಗದಿಂದ ಆ ಒಂದು ಮಾರ್ಗದಿಂದ ಎಲ್ಲರೂ ಕೂಡ ಬರ್ತಾ ಇರ್ತಾರೆ. 4 ಮಾರ್ಗಗಳನ್ನು ಮಾಡಿದ್ದಾರೆ. ಆ ಮಾರ್ಗಗಳ ಮೂಲಕ ಬರಬೇಕು. ಒಂದೊಂದಕ್ಕೂ ನಂಬರ್ ಕೊಟ್ಟಿರ್ತಾರೆ. ಅದರ ಮಾರ್ಗವಾಗಿ ಬಂದು ಇಲ್ಲಿ ಸ್ನಾನವನ್ನು ಮಾಡಬೇಕು. ಪವಿತ್ರವಾದ ಸ್ನಾನವನ್ನು ಮಾಡಿದ ಬಳಿಕ ಅವ್ರು ಇನ್ನೊಂದು ಮಾರ್ಗದಲ್ಲಿ ವಾಪಸ್ ಹೋಗಬೇಕು. ಇಲ್ಲಿ ಪೊಲೀಸ್ ಚೌಕಿಗಳಿದ್ದಾವೆ, ಅಲ್ಲಲ್ಲಿ ಟೆಂಟ್ಗಳಿದ್ದಾವೆ. ಜೊತೆಗೆ ಇಲ್ಲಿ ವ್ಯಾಪಾರವೂ ಕೂಡ ನೀವು ನೋಡ್ತಾ ಇರ್ಬೋದು. ಗಂಗಾ ಜಲವನ್ನು ತೆಗೆದುಕೊಂಡು ಹೋಗೋದಕ್ಕೆ ಇಲ್ಲಿ ಒಂದು ಕ್ಯಾನ್ಗಳ ವ್ಯವಸ್ಥೆ ಮಾಡಿದ್ದಾರೆ. ಗಂಗಾರತಿ ಪೂಜೆಯಲ್ಲಿ ಒಂದು ಆರತಿ ಮಾಡೋದಕ್ಕೆ ಅಲ್ಲಿ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅಲ್ಲಿ ತೆಂಗಿನಕಾಯಿ, ಹೂವು ಪ್ರತಿಯೊಂದು ಸಿಗುತ್ತೆ. ಜೊತೆಗೆ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಮಹಾಕುಂಭ ಮೇಳ ವೇಳೆ ಪವಿತ್ರ ಸ್ನಾನ, ಅಮೃತ ಸ್ನಾನ ಅಂತ ಕರ್ತಾರೆ. ಈ ಹಿಂದೆ ಅದನ್ನು ಶಾಹಿ ಸ್ನಾನ ಅಂತಿದ್ರು. ಅದಾದ ಬಳಿಕ ಇದೀಗ ಉತ್ತರ ಪ್ರದೇಶದಲ್ಲಿ ಅದನ್ನು ಹಿಂದೂಗಳಿಗೆ ಆಗಿ ಬದಲಾವಣೆ ಮಾಡಿ ಅದನ್ನು ಈಗ ಅಮೃತ ಸ್ನಾನ ಅಂತ ಕರಿತಾ ಇದ್ದಾರೆ. ಈ ಬಾರಿ ಮಹಾಕುಂಭ ಮೇಳ ತುಂಬ ವಿಶೇಷವಾಗಿದ್ದು 144 ವರ್ಷಗಳಿಗೊಮ್ಮೆ ಬಂದಿರುವಂಥದ್ದು. 12 ವರ್ಷಕ್ಕೊಮ್ಮೆ ಕುಂಭಮೇಳ ಬರುತ್ತೆ. ಆ ಒಂದು 12 ವರ್ಷಕ್ಕೊಮ್ಮೆ ಬರುವ ಕುಂಭಮೇಳ 12 ಬಾರಿ ಪೂರೈಸಿದರೆ ಅದು ಮಹಾಕುಂಭ ಮೇಳವಾಗುತ್ತೆ. ಈ ಬಾರಿ ಅದು ಮಹಾಕುಂಭ ಮೇಳ. ಹೀಗಾಗಿ ವ್ಯವಸ್ಥೆಯ ಚಿತ್ರಣ ನಿಮಗೆ ಮೇಲಿಂದ ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಒಂದು ವ್ಯೂ ಪಾಯಿಂಟು ನೀವೇನು ನೋಡ್ತಾ ಇದ್ರೆ ಇದೇ ರೀತಿಯಾಗಿ ಇರುವಂಥದ್ದು ಇಲ್ಲಿ ಚಿತ್ರಣ. ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇರುವಂಥ ಯಾತ್ರಿಗಳು ನೀವು ಗಮನಿಸ್ಬೋದು. ಬರುವಂಥವ್ರಿಗೆ ಯಾವ ರೀತಿ ಇಲ್ಲಿದೆ ಚಿತ್ರಣ ಅಂತ ನೀವು ಒಮ್ಮೆ ನೋಡ್ಬೋದು. ನೋಡಿ, ಬಹುದೊಡ್ಡ ವಿಶಾಲವಾದ 10,000 ಎಕರೆಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಅಕ್ಕಪಕ್ಕದಲ್ಲೇ ಒಂದು ಬರುವಂತಹ ಯಾತ್ರಿಗಳಿಗೆ ಸಣ್ಣ ಸಣ್ಣ ಟೆಂಟ್ಗಳನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲಲ್ಲೇ ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅವರಿಗೆ ಸಲಹೆ ಕೊಡೋಕ್ಕೆ ಪೊಲೀಸ್ ಚೌಕಗಳನ್ನು ನಿರ್ಮಾಣ ಮಾಡಿದ್ದಾರೆ. ಒಂದು ಅದ್ಭುತವಾದ ವ್ಯೂ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ನಿಜಕ್ಕೂ ಎರಡೂ ಕೂಡ ಒಟ್ಟಿಗೆ ದಡದ ಪಕ್ಕದಲ್ಲಿ ಯಾವ ರೀತಿಯಾದ ಚಿತ್ರಣ ಇದೆ, ಮತ್ತು ಗಂಗಾ ನದಿಯ ಒಂದು ತ್ರಿವೇಣಿ ಸಂಗಮ ಯಾವ ರೀತಿ ಇದೆ, ನೀವು ಪವಿತ್ರ ಸ್ನಾನ ಎಲ್ಲಿ ಮಾಡ್ತೀರಾ ಪ್ರತಿಯೊಂದು ನೋಡ್ತಾ ಇದ್ದೀರಾ. ಇವತ್ತು ಸ್ವಲ್ಪ ಭಕ್ತರ ಸಂಖ್ಯೆ ಕಡಿಮೆ ಇದೆ. ನಿನ್ನೆ ಒಂದೇ ದಿನ 3.5 ಕೋಟಿ ಭಕ್ತರು ಸ್ನಾನವನ್ನು ಮಾಡಿದರು. ಈಗಾಗಲೇ ಪ್ರಯಾಗ್ರಾಜನಿಗೆ ಅಘೋರಿಗಳು, ಸಾಧುಗಳು, ಸನ್ಯಾಸಿಗಳು, ಸಂತರು, ಸ್ವಾಮೀಜಿಗಳು ಜೊತೆಗೆ ಕೋಟ್ಯಾಂತರ ಭಕ್ತರು ಬರ್ತಾ ಇದ್ದಾರೆ. ಹಿಂದೂ ಧರ್ಮದ ಅತಿ ದೊಡ್ಡ ಉತ್ಸವ ಇದು. ಮಹಾಕುಂಭ ಮೇಳದಲ್ಲಿ ಆಧ್ಯಾತ್ಮಿಕ ಮೇಳೈಸಿದೆ. ಅದನ್ನು ಕಣ್ತುಂಬಿಕೊಳ್ಳೋಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ವಿಶೇಷವಾಗಿ ಈ ಒಂದು ತ್ರಿವೇಣಿ ಸಂಗಮ ತಲುಪುವಂಥ ಘಾಟ್ ವ್ಯವಸ್ಥೆ ಯಾವ ರೀತಿ ಇದೆ, ಎರಡೂ ದಡಗಳ ಪಕ್ಕ ಈ ಒಂದು ಭಾಗದ ಏನು ನೀವು ನೋಡ್ತಾ ಇದ್ದೀರಾ, ಇದು ಸಂಪೂರ್ಣವಾಗಿ ಭಕ್ತರು ಬರುವಂಥವ್ರಿಗೆ ಮಾಡುವಂಥ ವ್ಯವಸ್ಥೆ. ಇನ್ನೊಂದು ಭಾಗ, ಆ ಭಾಗದಲ್ಲಿ ಏನಿದೆ ಅದು ಅಖಾಡಗಳು. ವಿಷ್ಣು ಸ್ವಲ್ಪ ಜೂಮ್ ಆಗಿ ತೋರ್ಸೋಕ್ಕಾಗುತ್ತಾ ಅಲ್ಲಿವರೆಗೂ? ನೋಡಿ, ನಮ್ಮ ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಕೂಡ ಅದನ್ನು ತೋರಿಸುವಂಥ ಕೆಲಸ ಮಾಡ್ತಾರೆ. ನೋಡಿ, ಆ ಭಾಗದಲ್ಲಿ 13 ಅಖಾಡಗಳಿದ್ದಾವೆ. ಆ ಅಖಾಡಗಳಲ್ಲಿ ನಿಜವಾದ ನಾಗಾ ಸಾಧುಗಳು, ಸ್ವಾಮೀಜಿಗಳು, ಅಘೋರಿಗಳು ಇರುವಂಥದ್ದು. ಅದು ತುಂಬ ವಿಶೇಷ. ಪ್ರತಿ ಬಾರಿ ಕುಂಭಮೇಳ ನಡೆದಂಥ ಸಂದರ್ಭದಲ್ಲಿ ನಾಗಾ ಸಾಧುಗಳಿಗೆ ವಿಶೇಷವಾದ ಒಂದು ಪ್ರಾತಿನಿಧ್ಯ. ಬ್ರಾಹ್ಮಿ ಮುಹೂರ್ತದಲ್ಲಿ ಮುಂಜಾನೆ ಬಂದವರು ಈ ಒಂದು ಅಮೃತ ಸ್ನಾನವನ್ನು ಮಾಡ್ತಾರೆ. ಅಲ್ಲಿ ಬಳಿಕ ಭಕ್ತರು ಮಾಡ್ತಾರೆ. ನಮಗೆ ಪುಣ್ಯ ಸಿಗುತ್ತೆ, ಪಾಪ ಕಳೆದು 7 ಜನ್ಮಗಳ ಪಾಪ ಕಳೆದು ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋದು ನಂಬಿಕೆ. ಈ ಒಂದು ಗತವೈಭವ ಈ ಬಾರಿ ಪ್ರಯಾಗ್ರಾಜ್ನಲ್ಲಿ ತೆರೆದುಕೊಂಡಿದೆ. ಮಹಾಕುಂಭ ಮೇಳಕ್ಕೆ ನೋಡೋದಕ್ಕೆ ಭಕ್ತ ಸಾಗರವೇ
ಹರಿದು ಬರ್ತಾ ಇದೆ. ನೋಡೋಕ್ಕೆ ಎರಡು ಕಣ್ಣು ಸಾಲದು. ನಾನು ನಿಮಗೆ ತೋರಿಸಿದಂಥ ಒಂದು ಚಿತ್ರಣ ಏನಿದೆ ಮೇಲೆ ಸೇತುವೆ ಮೇಲೆ ನಿಮಗೆ ಕಂಪ್ಲೀಟ್ ಚಿತ್ರಣವನ್ನು ತೋರಿಸ್ದೆ. ನೀವು ಬರುವಂಥ ಭಕ್ತರು ಇದೇ ಜಾಗದಲ್ಲಿ ನೀವು ಸ್ನಾನ ಮಾಡ್ತೀರಾ. ಈ ರೀತಿಯಾದಂಥ ವ್ಯವಸ್ಥೆಗಳು ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಪ್ರಯಾಗ್ರಾಜ್.